ನಾವು ಹಿಂಗೆ ಈ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ. ಕಾನೂನನ್ನು ಮೀರ್ ಮಾಡ್ತಾರೆ, ಕೋಡ್ಗಳನ್ನು ಮೀರ್ ಮಾಡ್ತಾರೆ, ಸಂವಿಧಾನಕ್ಕೆ ಮೀರ್ ಮಾಡ್ತಾರೆ, ನಾವು ಯಾಕೆ ಅಲೋ ಮಾಡಬೇಕು ಅಂತ ನಂದು. ಅವರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡೋಂಗಾಯ್ತು. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಬಾಡಿ ಆಫ್ ಇಂಡಿವಿಜುವಲ್ಸ್, ದೇ ಕಮ್ ಅಂಡರ್ ದ ಟ್ಯಾಕ್ಸ್ ರೆಜಿಮ್. ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತಾರೆ, ನಾನು ಮಾಡಿಸ್ತೀನಿ. ನಾವು 100 ವರ್ಷ ಬಿಟ್ಟಿದ್ದೀವಿ ಅಂತ ಇನ್ನೂ 100 ವರ್ಷ ಬಿಡಬೇಕಾ? ಅವಾಗ ಏನೋ ಗುರು ಅಂದರೆ ಯಾರು ಅಂದರೆ ಅವರ ಧ್ವಜದ ಹೆಸರು ಮೇಲೆ ಇವ್ರು ದುಡ್ಡು ತೊಗೋತಾ ಇದ್ದಾರೆ. ಮೋರ್ ದೆನ್ 2500 ಆರ್ಗನೈಸೇಷನ್ಸ್ದು ನೆಟ್ವರ್ಕ್ ಇದೆ ಇವ್ರದ್ದು. ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತೊಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. RSS ಇಲ್ಲ ಅಂದರೆ BJP ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ದೆವ್ವದ ನೆರಳು ಯಾವುದು? BJP. ದೆವ್ವ ಯಾವುದು? RSS. ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಗೊತ್ತಿರ್ಬೋದು ತಮ್ಮದು, ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್. ಅವರು ಒಂದು ಭಾಷಣ ಮಾಡ್ತಾರೆ, ಅವ್ರ ಮಕ್ಕಳು ಒಬ್ಬ ಅಮೇರಿಕನ್ ಸಿಟಿಸನ್, ಇನ್ನೊಬ್ಬ UK ಬಿಸ್ನೆಸ್ ಮಾಡ್ತಾರೆ. ಯಾರ್ಯಾರು ಇವತ್ತು ಕೇಸರಿ ಶಾಲ್ ಹಾಕೊಂಡು ನಮ್ಮ BJP ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ, ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣಾಯಿಸಿದ್ರೆ ಯಾವ್ಯಾವ ಸಮಾಜದ ಜನರಿದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ಲೀಡರ್ ಮಕ್ಕಳು ಇದರಲ್ಲಿಲ್ಲ. ನಾನು ಭಾಳ ಕ್ಲಿಯರ್ ಆಗಿದ್ದೀನಿ, ನನ್ನ ಮಕ್ಕಳಿಗೆ ನಾನೇನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ಆದರೆ ಅಲ್ಲಿ ಹಾಗಲ್ಲ. ನಮ್ಮ ಈ BJPನಲ್ಲಿರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ, ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ.